ಹಾಯ್ ಫುಡ್ ಲವರ್ಸ್, ನನ್ನ ಕುಕ್ಕಿಂಗ್ ಡೈರಿಗೆ ನಿಮಗೆಲ್ಲ ವೆಲ್ಕಮ್. ಟುಡೇಸ್ ಮೆನು ಬಂದು ಕಾಯಿ ಚಟ್ನಿ. ಇಡ್ಲಿ, ದೋಸೆ, ಚಪಾತಿ ಏನೇ ಮಾಡಿದ್ರೂ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿನೇ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಬನ್ನಿ. ಫಸ್ಟು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಕಾಯಿ ಸಣ್ಣಗೆ ಹೆಚ್ಚಿರೋದು ಹಾಕ್ಕೊಂಡಿದ್ದೀವಿ. ಅದಕ್ಕೆ 1 ಕಡ್ಡಿ ಕರಿಬೇವಿನ ಸೊಪ್ಪು, ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ, 1 ಎಸ್ಲು ಬೆಳ್ಳುಳ್ಳಿ. ಅದಕ್ಕೆ ಕಲ್ಲರ್ಗೋಸ್ಕರ ನಾವು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ತಗೋತಾ ಇದ್ದೀವಿ. ಸ್ವಲ್ಪ ತಗೊಳ್ಳಿ ಸಾಕು. ಇಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇಷ್ಟನ್ನು ತರಿಯಾಗಿ ಮೊದಲು ರುಬ್ಕೋಬೇಕು. ನೀರು ಹಾಕಕ್ಕೆ ಹೋಗ್ಬೇಡಿ. ಫಸ್ಟು ಕಾಯಿ ಹೆಚ್ಚಿರೋದನ್ನ ಹಾಕಿರೋದ್ರಿಂದ ನಾವು ಫಸ್ಟ್ ಇಲ್ಲಿ ಎಲ್ಲ ಬ್ಲೆಂಡ್ ಮಾಡಬೇಕಾಗುತ್ತೆ. ತರಿಯಾಗಿ ನೀರಿಲ್ದಲೇ ಒಂದು ರೌಂಡ್ 2 ರೌಂಡು ರುಬ್ಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚೂರು ನೀರು ಹಾಕಿ, ಈಗ ನೋಡಿ ನಾವು ಸ್ವಲ್ಪನೇ ನೀರು ಹಾಕಿ ಹೇಗೆ ಮಾಡ್ತಾಯಿದ್ದೀವೋ ಅದೇ ಥರ ಸ್ವಲ್ಪನೇ ನೀವು ನೀರು ಹಾಕಿ ಮಿಕ್ಸಿ ಮಾಡಿ ಅದು ನೀಟಾಗಿ ಬ್ಲೆಂಡಾಗಿ ಈ ಥರ ಸ್ವಲ್ಪ ನೈಸಾಗೂ ಅಲ್ಲ, ತುಂಬ ತರಿನೂ ಅಲ್ಲ, ಈ ಥರ ನೋಡಿಕೊಂಡು ಕನ್ಸಿಸ್ಟೆನ್ಸಿನಲ್ಲಿ ನೀವು ರುಬ್ಕೋಬೇಕಾಗುತ್ತೆ. ಈಗ ಈ ರುಬ್ಬಿರೋ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಹಾಕಬೇಕು. ಸೊ ಹಾಗಾಗಿ ಮೇಲ್ಗಡೆ ಟಾಪಿಂಗ್ಸಿಗೋಸ್ಕರ ನಾವಿಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀವಿ. ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಟು ಅದು ಕಾದ ಮೇಲೆ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕಿ. ತುಪ್ಪ ಒಳ್ಳೆ ಅರೋಮನ ಕೊಡುತ್ತೆ ಚಟ್ನಿಗೆ. ಅದಕ್ಕೋಸ್ಕರ 1 ಸ್ಪೂನ್ ಆದರೂ ತುಪ್ಪ ಕಂಪಲ್ಸರಿ ಹಾಕಲೇಬೇಕು ನೀವು. ಅದಕ್ಕೆ 1 ಸ್ಪೂನಷ್ಟು ಸಾಸಿವೆನ ಹಾಕಿ. ಸಾಸಿವೆ ಚಟಪಟ ಅಂತ ಸಿಡಿಲಿಕ್ಕೆ ಶುರುವಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ. ತುಂಬ ಜನ ಜೀರಿಗೆ ಹಾಕಲ್ಲ, ಬಟ್ ಸ್ಟಿಲ್ ಇಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿಗೆ. ಅದಕ್ಕೋಸ್ಕರ ನಾವು ಒಂದು ಅರ್ಧ ಸ್ಪೂನಾದರೂ ಜೀರಿಗೆ ಹಾಕಿಬಿಡಬೇಕು. ಹಾಕಿದ ತಕ್ಷಣವೇ ಗ್ಯಾಸ್ ಆಫ್ ಮಾಡಿಬಿಡಿ, ಯಾಕಂದರೆ ಜೀರಿಗೆ ತಕ್ಕ ಅಂತ ಕುಣಿತಾ ಇದೆ. ಆಫ್ ಮಾಡಿಬಿಡಿ, ಇಲ್ಲ ಜೀರಿಗೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಒಗ್ಗರಣೆನೂ ಸೀದಂಗೆ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ಗ್ಯಾಸ್ ಫ್ಲೇಮ್ ಆಫ್ ಆದಮೇಲೆ ನೀವು 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಮತ್ತು 2 ಒಣಮೆಣ್ಸಿನ್ಕಾಯಿನ ಮುರಿದುಬಿಟ್ಟು ಅದಕ್ಕೆ ಹಾಕಿ, ಅದು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಅಷ್ಟೇ, ಮುಗೀತು. ಅದನ್ನು ನಾವು ರುಬ್ಬಿಟ್ಕೊಂಡಿರೋ ಚಟ್ನಿ ಮೇಲೆ ಟಾಪಿಂಗ್ಸ್ ಥರ ಹಾಕಿ ನಂತರ ಅದನ್ನು ಮಿಕ್ಸ್ ಮಾಡಿದರೆ ಚಟ್ನಿ ಸೂಪರಾಗಿ ರೆಡಿಯಾಗುತ್ತೆ. ಇದನ್ನು ನೀವು ಇಡ್ಲಿ, ದೋಸೆ, ಪಕೋಡ, ಬಜ್ಜಿ ಏನು ಮಾಡಿದ್ರೂ ಕೂಡ ಬೆಸ್ಟ್ ಕಾಂಬಿನೇಷನ್. ಎಲ್ಲ ಚೆನ್ನಾಗಿದ್ದು ಚಟ್ನಿ ಒಂದು ಚೆನ್ನಾಗಿಲ್ಲ ಅಂತಂದರೆ ತಿನ್ನೋದಕ್ಕೂ ಕೂಡ ಮಜಾ ಬರೋದಿಲ್ಲ. ಈ ಥರ ನಾವು ತೋರಿಸಿರೋ ಥರ ಮಾಡಿಕೊಂಡು ತಿನ್ನಿ ನೀವು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ವಾಹ್ ಅನ್ನಬೇಕು, ಅಷ್ಟರ ಮಟ್ಟಿಗಿರುತ್ತೆ ಟೇಸ್ಟು. ಬರೀ ಚಟ್ನಿನೇ ನೆಕ್ಕೋ ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಈ ಕಾಯಿ ಚಟ್ನಿನ ಮನೆಯಲ್ಲಿ ಟ್ರೈ ಮಾಡಿ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅವರು ಲೈಕ್ ಕೊಟ್ಟರೆ ನೀವು ನಮಗೊಂದು ಲೈಕ್ ಕೊಡಿ. ನಿಮ್ಮ ಕಮೆಂಟ್ ಕೂಡ ಹಾಕೋದನ್ನು ಮಿಸ್ ಮಾಡಬೇಡಿ. ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮಿಸ್ ಮಾಡಬೇಡಿ. ಕಿಚನ್ ವೇರ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಟರ್ನ್ ಇಂಟು ಮ್ಯಾಜಿಕಲ್ ರೆಸಿಪೀಸ್. From sweets to snacks, breakfast to dinner, chats to dessert, everything ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ನೋಡ್ಕಲೀರಿ. ನೀವು ಈ ರೆಸಿಪಿನ ಟ್ರೈ ಮಾಡೋದನ್ನು ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಓಕೆನಾ? ಬಾಯ್ ಫುಡ್ಡಿ.